ಅಕ್ಕ ಅಕ್ಕ ನಿಂಗೊಂದು ವಿಷಯ ಗೊತ್ತಾ? ಏನೇ ಅದು? ಏನು ಇಲ್ಲ ಅಕ್ಕ, ನಂದಿನಿಗೆ ಗಂಡು ಪಾಪು ಆಗಿದೆಯಂತೆ. ಹೌದಾ? ಅಯ್ಯೋ, ಇದನ್ನೇನು ಹೇಳಕ್ ಬಂದ? ಹೋಗು, ಅವಳಿಗೆ ಗಂಡು ಪಾಪು ಆದ್ರೆ ನನ್ಗೇನಾಗ್ಬೇಕಾಗಿತ್ತೆ? ಆದ್ರೆ ಆಗ್ಲಿ ಬಿಡು. ನಿನ್ಗೆ ಯಾರು ಹೇಳಿರಿ ವಿಷಯನ? ಅಕ್ಕ, ಸಿದ್ದು ಅಣ್ಣ ಎಲ್ಲ ಹೋಗಿ ಬಂದ್ರು, ಎಲ್ಗೋಗಿದ್ರಿ ಅಂತ ಕೇಳಿದೆ. ಹಿಂಗೆ ಆಸ್ಪತ್ರೆಗೆ ಹೋಗಿದ್ದೆ, ನಂದಿನಿಗೆ ಗಂಡು ಪಾಪು ಹೆರಿಗೆ ಆಗೈತೆ ಅಂತ ಹೇಳಿದ್ರು. ಅದಕ್ಕೆ ನಿನ್ಗೆ ಹೇಳೋಣ ಅಂತ ಬಂದೆ. ಆದ್ರೆ ಆಗ್ಲಿ ಬಿಡು. ನನ್ಗೇನಾಗ್ಬೇಕಾಗೈತಿ? ಆ ವಿಷಯ ಕಟ್ಕೊಂಡು ನಾನೇನೀಗ ಏನು ಸ್ವೀಟ್ ಹಂಚ್ಬೇಕಾ ಊರಿಗೆಲ್ಲನ? ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಅಯ್ಯೋ, ಇದೇನಕ್ಕ, ನಿನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತೀಯ? ಆ ನಂದಿನಿ ನಿನ್ ನಾದ್ನಿ ತಾನೆ? ಅಲ್ಲ, ಬಾವನ್ಗೆ ತಂಗಿ ಆಗ್ಬೇಕು ಅಂದ್ರೆ ನಿನಗ್ ನಾದ್ನಿ ತಾನೆ? ಏನ್ ಈ ತರ ಮಾತಾಡ್ತಾ ಇದ್ಯಾ? ಹೌದೌದು, ನಾದ್ನಿ ನಾದ್ನಿ. ನಾನ್ ಮಾತ್ರ ನಾದ್ನಿ ಅಂದ್ಕೊಂಡಿರೋದು. ನೋಡ್ದ, ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದ್ರು ನನ್ನ ಕ್ಯಾರೆ ಎಂಬರೇ ಇಲ್ಲ. ಆ ಮನೆಯವರು ಯಾರಾದ್ರೂ ಬಂದು ಹೇಗಿದ್ಯಾ, ಹೆಂಗಿದ್ಯಾ, ಏನ್ ಮಾಡ್ತಿದ್ಯಾ ಅಂತ ಕೇಳಿದ್ರ ಬಂದು ಇಷ್ಟು ದಿನ ಆಯ್ತಲ್ಲ, ನಾನು ಈ ಮನೆಗೆ ಬಂದು ಒಂದ್ 20 ದಿವಸ ಆಗ್ತಾ ಬಂತು. ಇನ್ನೊಂದು ವಾರ ಹೋದ್ರೆ 1 ತಿಂಗಳೇ ಮುಗ್ದೋಗುತ್ತೆ. ಅಯ್ಯೋ ಅಕ್ಕ, ನೀನಾಗಿ ನೀನ್ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದಿರೋದು. ಬಾವ ತುಂಬಾ ಒಳ್ಳೆಯವರು, ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ಅಂತವ್ರ ಮನಸ್ಸ ನೋಯಿಸಿದ್ಯಲ್ಲ ನೀನು. ಅಲ್ಲ, ನೀನ್ ಭಾಗ ಕೇಳಿದ್ದು ತಪ್ಪೇ ತಾನೆ? ನನ್ಗಂತೂ ಯಾಕೋ ನಿಂದೆ ತಪ್ಪು ಅಂತ ಅನ್ನಿಸ್ತಾ ಐತೆ. ಬಾವ ತುಂಬಾ ಒಳ್ಳೆಯವರು. ಹೌದೌದು, ಅಮ್ಮನಿಗೂ ನಿನಗೂ ಎಲ್ಲರಿಗೂ ನಮ್ಮ ಮನೆಯವ್ರು ಒಳ್ಳೆಯವರು, ನಾನು ಕೆಟ್ಟವಳು ಅಂತ ಭಾವನೆ. ಸುಮ್ಮನೆ ಹೋಗಿ, ಇವಳು ಬೇರೆ ಬಂದ್ಬಿಟ್ಲು ಇಲ್ಲಿ ಹೇಳಕ್ಕೆ. ಆಯ್ತು ಬಿಡು, ನಾನು ಹೋಗಿ ನಿನ್ನ ಹತ್ರ ಹೇಳ್ತೀನಲ್ಲ. ಗಂಗಾ, ಏನಾಯ್ತು ಗಂಗಾ? ಯಾಕೆ ನೀನ್ ತಂಗಿನ ಬೈತಿದ್ದೆ? ಏನು ಇಲ್ಲ ದಿವ್ಯಾ, ಬಾ ಕೂತ್ಕೋ ಬಾ. ಏನ್ ಸಮಾಚಾರ? ಊಟ ಮಾಡ್ದಾ? ಹೂ ಕಣೆ, ಆಯ್ತು. ಈಗ ತಾನೇ ಊಟ ಮಾಡಿ ಈ ಕಡೆ ಇಲ್ಲೇ ವಾಕಿಂಗ್ ಹೋಗೋಣ ಅಂತ ಬಂದೆ. ಏನ್ ಸಮಾಚಾರ? ಏನೋ ಹೇಳ್ತಾ ಇದ್ಲು ನಿನ್ ತಂಗಿ. ಅದೇ ಕಣೆ ದಿವ್ಯಾ, ಆ ನಂದಿನಿಗೇನೋ ಗಂಡು ಪಾಪು ಹೆರಿಗೆ ಆಗಿದೆಯಂತೆ. ಅದನ್ನ ಆ ಸಿದ್ಧ ಹೇಳದಂತೆ, ಅದಕ್ಕೆ ಹೇಳ್ತಾ ಇದ್ದಾಳೆ ನನಗೆ, ನಿನ್ನ ಆದ್ನಿಗೆ ಗಂಡು ಪಾಪು ಆಯ್ತು ಅಂತಾನ. ಹೌದು, ನಿನ್ನ ಆದ್ನಿನೇ ತಾನೇ ನಂದಿನಿ? ನೀನೇನೋ ಜಗಳ ಮಾಡ್ಕೊಂಡು ಬಂದು ಇಲ್ಲಿ ಕುಂತಿದ್ಯಾ ಹಂಗಂತ ಹೇಳಿ ನಂದಿನಿಗೂ ನಿನ್ಗೂ ಸಂಬಂಧ ಇಲ್ಲ ಅಂತ ಹೇಳಕ್ಕಾಗುತ್ತಾ? ಸಂಬಂಧ ಇದ್ದಿದ್ರೆ ಇಷ್ಟ ದಿನ ಸುಮ್ಮನೆ ಇರೋರಾ? ಅಲ್ಲ, ಆ ಕವಿತನ್ಗೆ ಏನಾದ್ರೂ ಆಗಿ ಜಗಳ ಮಾಡ್ಕೊಂಡು ಅವಳು ಊರ್ ಬಿಟ್ಟು ಮನೆ ಬಿಟ್ಟು ಹೋಗ್ಬೇಕಾಗಿತ್ತು. ಅವಾಗ ನಂದಿನಿನೇ ಓಡೋಗಿ ಅವ್ರ ಅಣ್ಣನ್ ಕರ್ಕೊಂಡ್ ಬಂದಿರೋಳು. ಇದ್ದೂರಾಗಿರೋಳ ನನ್ನ ಒಬ್ರು ನೀನ್ ಯಾಕೆ ಜಗಳ ಮಾಡ್ಕೊಂಡ್ ಬಂದೆ, ಬಾರಮ್ಮ ಮನೆಗೆ ಅಂತ ಕರೀಲಿಲ್ವಲ್ಲ? ಅವ್ರ ಅಮ್ಮ ಯಾಗ್ಲಿ, ಅವಳಾಗ್ಲಿ, ಅವ್ರ ಅಪ್ಪ ಯಾಗ್ಲಿ. ನೋಡು, ನಾನು ಹೋದ್ರೆ ಎಷ್ಟು ತಾಚಾರ ಅವ್ರಿಗೆ. ಅದಕ್ಕೇನೆ ಅವ್ರಿಗೂ ನಮ್ಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇರೋದು. ಅಯ್ಯೋ, ನೀನ್ ಸಂಬಂಧ ಇಲ್ಲ ಅಂತ ಹೇಳಿದ ತಕ್ಷಣ ನೀನೇನ್ ಡೈವರ್ಸ ಕೊಟ್ಟಿದ್ಯಾ ಈಗ? ಕೊಟ್ಟಿಲ್ಲ ತಾನೆ? ಹೋಗಿ ನೋಡ್ಕೊಂಬ, ಹಾಸ್ಪಿಟ್ಲಲ್ಲಿ ಇದ್ದಾಳಂತೆ ನಂದಿನಿ. ಅವಾಗ್ಲಾದ್ರೂ ನಿನ್ ಗಂಡಗೆ ಮನಸ್ಸು ಕರಗಿ ನಿನ್ನ ಕರ್ಕೊಂಡು ಹೋಗ್ಬೋದು ಬಂದು. ಏನು ಬೇಕಾಗಿಲ್ಲ, ಅವ್ರು ಕರ್ಕೊಂಡು ಹೋಗೋದು ಬೇಡ, ನಾನು ಹೋಗಿ ನೋಡೋದು ಬೇಡ. ಅಲ್ಲ, ಅವಳಿಗೆ ಅಷ್ಟೊಂದು ಇರ್ಬೇಕಾದ್ರೆ ನನಗಿರಲ್ವಾ? ಓಹೋ, ಆ ಕವಿತನ್ಗೆ ಎಷ್ಟು ತೊಂದರೆ ಆದಾಗ, ನೀನು ನಿನ್ನ ಮದ್ವೆ ಆಗಕ್ ಹೋದಾಗ ನಿನ್ನೆಲ್ಲ ಬಂದು ಹೆಂಗೆಲ್ಲ ಬೈದ್ರು ಅವರು. ಕವಿತನು ಮಾತ್ರ ಸಹಾಯ ಮಾಡಕ್ಕಾಗುತ್ತೆ, ನಂದಿನಿಗೆ. ನನಗೆ ಸಹಾಯ ಮಾಡಕ್ಕಾಗಲ್ಲ. ಅವ್ರ ಅಣ್ಣನ ಬುದ್ಧಿ ಹೇಳಿ ನಾನು ಕರ್ಕೊಂಬ ಅಂತ ಹೇಳಕ್ ಆಗ್ತಿರ್ಲಿಲ್ವ ಅವಳಿಗೆ? ಈಗ ತವ್ರ ಮನೇಲಿ ಬಿದ್ದಿದ್ದಾಳೆ ಹೆರಿಗೆಗೆ ಅಂತ ಬಂದು. ನೋಡ್ದ, ಜಗಳ ಮಾಡ್ಕೊಂಡ್ ಬಂದಿದ್ದಾಳಲ್ಲ ಗಂಗಾ, ಹೋಗಿ ಕರ್ಕೊಂಬಾರೋ ಅಣ್ಣ ಅಂತ ನಾವೊಂದು ಮಾತು ಹೇಳಿಲ್ಲ. ಅಂದ್ರೆ ಅರ್ಥ ಮಾಡ್ಕೊ, ನೀನ ಮನೆಗೆ ಆಟು ಕುಂಟು ಲೆಕ್ಕ ಕಿಲ್ದೊಳ್ತಾರ ಗಂಗಾ. ಸುಮ್ನೆ ಇನ್ನು ಅವ್ರು ಬಂದು ನಿನ್ ಗಂಡ ಬಂದು ಕರ್ಕೊಂಡು ಹೋಗ್ತಾನೆ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೋ. ಅವ್ರು ಬರೋದಿಲ್ಲ, ನೀನು ಹೋಗೋದಿಲ್ಲ, ಅಷ್ಟೇ ನಿನ್ ಕತೆ. ಜೀವನ್ ಪೂರ್ತಿ ನೀನು ಗಂಡನ್ ಬಿಟ್ಟೋಳು ಅನ್ನಿಸ್ಕೊಂಡು ತವ್ರ ಮನೇಲೇ ಇರ್ಬೇಕು. ಗಂಡನ್ ಬಿಟ್ಟೋಳು ಅಂತ ಅನ್ನಿಸ್ಕೊಂಡ್ರು ಪರವಾಗಿಲ್ಲ. ಇದು ಹಿಂದಿನ ಕಾಲ ಅಲ್ಲ, ಈಗಿನ ಕಾಲ. ಡೈವರ್ಸ್ ಕೊಟ್ಟು ಇನ್ನೊಂದು ಮದ್ವೆ ಹಾಕ್ತಾರೆ ಮಸ್ತಾಗಿ. ಮತ್ತೆ ನೀನು ಅದೇ ತರ ಮಾಡೋದು ತಾನೆ? ಸುಮ್ನೆ ಯಾಕೆ ಕಾಯ್ತಾ ಇದ್ಯಾ? ನಿನ್ ಗಂಡ ಬಂದು ನಿನ್ ಕಾಲಿಡ್ ಬೇಡ್ಕೊಂಡು ಕ್ಷಮ್ಸು ಅಂತ ಹೇಳಿ ಕೇಳ್ಕೊಂಡು ಹೋಗ್ತಾನೆ, ಕರ್ಕೊಂಡು ಹೋಗ್ತಾನೆ ಅಂತ ಯಾಕೆ ಇನ್ನೂ ನೆಚ್ಕೊಂಡಿದ್ಯಾ? ನಾನು ಆ ಚಂದ್ರನ್ ನೆಚ್ಕೊಂಡಿದ್ದೆ ಮದ್ವೆ ಆಗ್ತಾನೆ ಅಂತ. ಆದ್ರೆ ಏನ್ ಮಾಡೋದು, ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟು ಹೋಗೋ ದಾರಿಲಿ ಆಕ್ಸಿಡೆಂಟ್ ಆಯ್ತು, ಕಾಲು ಕುಂಟಾಗೋಯ್ತು. ಅದಕ್ಕೆ ನೋಡು, ನಾನು ಅವನ್ನ ಬಿಟ್ಟು ಈಗ ನನ್ನ ಗಂಡ ತಿಂಗಳಿಗೆ ಲಕ್ಷ ದುಡಿತಾನೆ ಅಂತವನ್ನ ಮದ್ವೆ ಆಗಿದ್ದೀನಿ. ಮನೆಯಲ್ಲೇ ಕೆಲ್ಸ, ಆರಾಮಾಗಿದ್ದೀನಿ. ಅವರು ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ತಾರೆ, ನಾನು ಅವ್ರ ಸೇವೆ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದೀನಿ. ನಿನಗೂ ಇಂಥ ಅವಕಾಶನೇ ಸಿಗುತ್ತೆ. ಆ ಮನೆಗೆ ಹೋದ್ರೆ ಅಂತ ನೀನಂತೂ ನೆಮ್ಮದಿಯಾಗಿರೋದಿಲ್ಲ. ಅಲ್ಲಿ ಯಾವಾಗ್ಲೂ ಮನೆ ಕೆಲಸ, ಆ ಕೆಲಸ, ಬಟ್ಟೆ ಒಗೆಯೋದು, ಮುಸ್ರೆ ತೊಳೆಯೋದು, ಇದನ್ನೇ ಮಾಡ್ಕೊಂಡಿರ್ಬೇಕು. ಅವ್ರಿಗೆ ಲೈಫ್ ಎಂಜಾಯ್ ಮಾಡೋದೇ ಗೊತ್ತಿಲ್ಲ ಗಂಗಾ, ಅವ್ರ ಮನೆಯವ್ರಿಗೆ, ನಿನ್ ಗಂಡನ ಮನೆಯವ್ರಿಗೆ. ಅದಕ್ಕೇನೆ ಸುಮ್ಮನೆ ನಿನ್ ಗಂಡ ಬಂದು ಕರ್ಕೊಂಡು ಹೋಗ್ತಾನೆ ಅಂತ ಕಾಯೋ ಬದಲು ನಿನ್ ಗಂಡನ್ಗೆ ಕಂಪ್ಲೇಂಟ್ ಕೊಡು, ಹೇಳ್ತೀನಿ. ಹಿಂಗೆ ಎಲ್ಲ ಅತ್ತೆ ಮಾವ ಎಲ್ರು ನನ್ಗೆ ಟಾರ್ಚರ್ ಕೊಟ್ಟು ಮನೆಯಿಂದ ಹೊರಕ್ ಹಾಕಿದ್ದಾರೆ ಅಂತಾನ. ಅವಾಗ ಪೊಲೀಸ್ನವ್ರು ಹೇಳ್ಕೊಂಡೋಗಿ ಒದ್ದು ಒಳಕ್ ಹಾಕ್ತಾರೆ ಅವ್ರನ್ನೆಲ್ಲನ. ಅಯ್ಯೋ, ಆತರ ಮಾಡಿಲ್ವಲ್ಲ, ಏನೂನು ಅವ್ರೇನು ಆತರ ಮಾಡ್ದಿದ್ರೆ ಏನಂತೆ? ಕಾನೂನೀಗ ಹೆಣ್ಮಕ್ಳು ಪರವಾಗೈತೆ, ಅದನ್ನೆಲ್ಲ ನಾವು ಬಳಸ್ಕೋಬೇಕು.
ಹೆಣ್ಮಕ್ಳು ಏನೇ ಹೋಗಿ ಕಂಪ್ಲೇಂಟ್ ಕೊಟ್ರು ನಡೆಯುತ್ತೆ, ಗಂಡ್ಮಕ್ಳು ಏನೇ ಸತ್ಯ ಹೇಳಿದ್ರು ಅದು ನಡೆಯಲ್ಲ ಕೋರ್ಟ್ನಾಗೆ. ಅದಕ್ಕೆ ಹೇಳ್ತಾ ಇದೀನಿ, ಕಂಪ್ಲೇಂಟ್ ಕೊಟ್ಬಿಟ್ಟು ಆಮೇಲೆ ಡೈವರ್ಸ್ ತಗೊಂಡು ನಿನ್ ಗಂಡಗ್ ಬರ್ಬೇಕಿರೋ ಆಸ್ತಿಲಿ ಅರ್ಧ ಆಸ್ತಿನ ನೀನ್ ತಗೊಂಡು ಇನ್ನೊಬ್ಬನ ಯಾರನ್ನಾದ್ರೂ ಮದ್ವೆ ಆಗಿ ಆರಾಮಾಗಿರು. ಬೇಕು ಅಂದ್ರೆ ನಾನೇ ಯಾರನ್ನಾದ್ರೂ ಒಳ್ಳೆ ಹುಡುಗನ ಹುಡುಕೊಡ್ತೀನಿ, ನನ್ ಗಂಡನ್ ತರದವ್ರನ್ನ, ಲಕ್ಷ ಲಕ್ಷ ಸಂಪಾದನೆ ಮಾಡೋರ್ನ. ನೀನು ಬುದ್ಧಿವಂತೆ, ನೋಡಕ್ಕೂ ಚೆನ್ನಾಗಿದ್ದೀಯಾ, ಓದಿದೀಯಾ, ಯೋಚನೆ ಮಾಡು. ಸುಮ್ನೆ ಆ ಮನೆಗೆ ಹೋಗಿ ಯಾಕೆ ಅವ್ರು ಚಾಕ್ರಿ ಮಾಡ್ಕೊಂಡಿರ್ತೀಯ, ಅದಕ್ಕೆ ಯಾಕೆ ಕವಿತಾ ಇದ್ದಾಳಲ್ಲ ಸಾಕು. ಇದು ತಪ್ಪಲ್ವಾ ದಿವ್ಯಾ? ಸುಳ್ಳು ಕಂಪ್ಲೇಂಟ್ ಕೊಟ್ಟು ಡೈವರ್ಸಾ? ಅಯ್ಯೋ ನನಗ್ ಬೇಡ, ನನಗೆ ನನ್ನ ಗಂಡ ಬೇಕು. ನಾನು ಅವ್ರನ್ನ ಇಷ್ಟಪಟ್ಟು ಪ್ರೀತಿಸಿ ಮದ್ವೆ ಆಗಿದ್ದೀನಿ ದಿವ್ಯಾ. ಅಯ್ಯೋ ಪ್ರೀತಿಸಿ ಆದ್ರೂ ಮದ್ವೆ ಆಗು, ಏನಾದ್ರೂ ಮದ್ವೆ ಆಗು. ಈಗ ನಿನಗೆ ಮರ್ಯಾದೆ ಕೊಡ್ತಾ ಇಲ್ಲ ತಾನೇ ನಿನ್ ಗಂಡ ಅಂದ್ಮೇಲೆ ಅವ್ನು ನಿನ್ನನ್ನು ಬಂದು ಕರ್ಕೊಂಡು ಹೋಗ್ತಾನೆ ಅಂತ ಅನ್ಕೊಂಡಿದ್ಯಲ್ಲ. ಮೊದ್ಲು ನಾನು ಹೇಳ್ದಂಗೆ ಕಂಪ್ಲೇಂಟ್ ಕೊಡು, ಹೇಳ್ತೀನಿ. ಆಮೇಲೆ ಡೈವರ್ಸ್ ಅಪ್ಲೈ ಮಾಡಿ ಡೈವರ್ಸ್ ತಗೊಂಡು ಇನ್ನೊಬ್ಬನ ನೋಡಿ ಮದ್ವೆ ಆಗುವಂತೆ. ನಿನಗೆ ಇಷ್ಟಪಟ್ಟು ನಿನ್ನ ಇಷ್ಟಪಡುವಂತ ಯಾರು ಅಪ್ಪ ಅಮ್ಮ ಇರಬಾರ್ದು. ನೀನು ನಿನ್ ಗಂಡ ಇಬ್ರೇ ಆರಾಮಾಗಿ ಇರೋಂತ ಗಂಡ ನೋಡಿ ಮದ್ವೆ ಆಗುವಂತೆ. ನಾನೇ ಬೇಕಂದ್ರೆ ನಿನ್ಗೆ ಸಹಾಯ ಮಾಡ್ತೀನಿ ಇನ್ನೊಂದು ಮದ್ವೆ ಆಗಕ್ಕೆ. ಆದ್ರೆ ಇದಕ್ ನಮ್ಮ ಅಪ್ಪ ಅಮ್ಮ ಏನಂತಾರೋ ಏನೋ. ಏ ದಿವ್ಯಾ, ನಿನ್ಗೇನ್ ಮಾಡಕ್ ಕೆಲ್ಸ ಇಲ್ವೇನೆ? ಅಲ್ಲ, ನನ್ನ ಮಗಳಿಗೆ ಇಲ್ದಿರ ಕೆಟ್ಟ ಬುದ್ಧಿ ಎಲ್ಲ ಹೇಳ್ಕೊಡ್ತಾ ಇದ್ಯಾ? ನಾಚಿಕೆ ಆಗಲ್ವಾ ನಿನ್ಗೆ? ಒಂದ್ ಸಂಸಾರ ಹಾಳು ಮಾಡಕ್ ನೋಡ್ತಾ ಇದ್ಯಾ? ಆಂಟಿ ನೀವಾ? ಹೌದು, ನಾನೇನೆ. ಏನೇ ಹೇಳ್ಕೊಡ್ತಾ ಇದ್ಯಾ ನನ್ನ ಮಗಳಿಗೆ? ಅಲ್ಲ, ಹೇಳಕ್ಕಾದ್ರೆ ಒಳ್ಳೆ ಬುದ್ಧಿ ಹೇಳ್ಕೊಡು, ಈ ತರ ಮನೆಯಾಳ ಬುದ್ಧಿ ಹೇಳ್ಕೊಡ್ಬೇಡ. ನೀನ್ ನೋಟು ಬಾಟ್ ಮಾಯಕ್ ಕೊಟ್ ಮಣ್ಣು ಹಾಕ. ಏ ಗಂಗಾ, ನಿನಗೂ ಮಾಡಕ್ ಕೆಲ್ಸ ಇಲ್ವಾ? ಹೋಗಿ ಹೋಗಿ ನೀನು ಇವಳ್ತ ಮಾತಾಡ್ಕೊಂಡು ನಿಂತಿದ್ಯಲ್ಲ. ಇವಳು ಇವ್ರ ಅಮ್ಮಯ್ಯ ಎಂತ ಮನೆ ಆಳಿರೋ ಅಂತ ನಂಗೆ ಗೊತ್ತಿಲ್ವೇನೆ ನಿನ್ಗೆ? ನೋಡಿ ಆಂಟಿ, ನಿಮ್ ಮಗಳು ಏನೋ ಕಷ್ಟ ಹೇಳ್ಕೊಂಡ್ಲು, ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಕಳ್ಸಿದಾರೆ, ಏನ್ ಮಾಡೋದು ಅಂತನ. ಅದಕ್ಕೆ ನಾನು ನನಗ್ ಗೊತ್ತಿರೋ ಅಂತದ್ನ ಹೇಳ್ತಾ ಇದ್ದೆ. ಕಾನೂನ್ ಪ್ರಕಾರ ಏನ್ ಮಾಡ್ಬೋದು, ಅವಳ ಜೀವನ ಹೆಂಗ್ ಸರಿ ಮಾಡ್ಕೋಬಹುದು ಅಂತನ ಅವಳಿಗೆ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇನೆ. ಅದ್ ಬಿಟ್ಬಿಟ್ಟು ನೀವು ನನ್ನ ಈ ತರ ಬೈಯೋದು ಸರಿ ಇರಲ್ಲ. ಈ ಎಲ್ಲ ನಾನ್ ಮಾತಾಡಿದ್ಕೆ ನಮ್ಮ ಅಮ್ಮನೆಲ್ಲಾನು ಹೇಳ್ಕೊಂಡು ಮಾತಾಡ್ತಾ ಇದ್ರಲ್ಲ, ಸ್ವಲ್ಪ ತಿಳ್ಕೊಂಡು ಮಾತಾಡಿ. ನಾನೇನೇನು ಕೆಟ್ಟ ಬುದ್ಧಿ ಹೇಳ್ಕೊಡ್ತಾ ಇಲ್ಲ, ಅವಳ ಜೀವನ ಹೆಂಗ್ ಸರಿ ಮಾಡ್ಕೊಳ್ಳೋದು ಅಂತನ ಹೇಳ್ತಿದ್ದೆ ಅಷ್ಟೇನೆ. ನಿನ್ನಂತ ಮನೆಯಾಳಿ ಹತ್ರನ ಸಹಾಯ ಕೇಳಿ ಹೆಲ್ಪ್ ಮಾಡಿ ನಿನ್ನಂತ ಮಾತು ಕೇಳಿರಿ ಅಷ್ಟೇನೆ ಹೆಣ್ಮಕ್ಳು ಉದ್ಧಾರ ಆದಂಗೆನೆ. ನಿನ್ ಜೀವನನೇ ನೀನ್ ಸರಿಯಾಗಿ ನೆಟ್ಟಗ್ ನೋಡ್ಕೊಂಬಕ್ ಬಂದಿಲ್ಲ. ಹೋಗಿ ಹೋಗಿ ಮದ್ವೆ ಆಗಿರೋ ಚಂದ್ರು ನಿಂದೆ ಬಿದ್ದಿದ್ದೆ. ಅವ್ನ್ ಕೈ ಕೊಟ್ಟ ಕಾಲ್ ಮುರಿದೋಯ್ತು ಅವಂದು ಅಂತ ಹೇಳಿ ಅವ್ನ್ ಸರಿ ಇಲ್ಲ ಅಂತ ಹೇಳಿ ಇನ್ನೊಬ್ಬನ ಅವನನ್ನ ಗಂಟ ಹಾಕೊಂಡ್ ಬಂದಿದ್ದೆ. ಅವನೇನೋ ಮನೆಯಾಗಿ ಕುತ್ಕೊಂಡು ಲಕ್ಷ ಲಕ್ಷ ದುಡಿತಾನೆ ಅಂತಾನ. ಈಗ ಅವನೇನಾದ್ರೂ ದುಡಿಯೋದೇನಾದ್ರೂ ಲಾಸ್ ಆಗಿ ಎಲ್ಲ ಕಿತ್ಕೊಂಡು ಹೋದ್ರೆ ಅವನು ಬಿಟ್ಟು ಇನ್ನೊಬ್ಬನ ಅವನಾದ್ರೂ ನೋಡ್ಕೊಂತೀಯ ನೀನು. ನಿನ್ನಂತಳ ಹತ್ರ ನನ್ನ ಮಗಳು ಸಹಾಯ ಕೇಳ್ಬೇಕಾ? ನೀನು ಜೀವನದ ಬಗ್ಗೆ ಪಾಠ ಮಾಡ್ತಾ ಇದೀಯ ನನ್ನ ಮಗಳಿಗೆ. ಮುಚ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂದ್ರೆ ಏನಿಲ್ಲ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಹೋಗ್ಯಾ, ನಮ್ಮಂತಕ್ ಬರ್ಬೇಡ. ಅಯ್ಯೋ ಆಂಟಿ, ಏನ್ ಈ ತರ ಮಾತಾಡ್ತಾ ಇದೀರಲ್ಲ? ಸ್ವಲ್ಪನೂ ಮರ್ಯಾದೆ ಇಲ್ದಂಗೆನೆ. ಆಯ್ತು ಬಿಡಿ, ಹೋಗ್ತೀನಿ. ಏನೋ ನಾನು ಉದ್ಧಾರ ಆಗೋ ಮಾರ್ಗನ ಹೇಳ್ತಾ ಇದ್ದೆ ಅಷ್ಟೇನೆ. ಉದ್ಧಾರ ಅದನ್ನ ಕೇಳಕ್ಕೆ ನೀವ್ ತಯಾರಿಲ್ಲ ಅಂದ್ರೆ ನನಗೇನಾಗ್ಬೇಕಾಗಿತ್ತು? ಹೆಂಗಾದ್ರೂ ಮಾಡ್ಕೊಂಡು ಹೋಗ್ರಿ, ನೀವುಂಟು ನಿಮ್ ಮಗಳುಂಟು. ಗಂಗಾ ಬರ್ತೀನಿ. ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ನೀನು ಇಲ್ಲೇ ಇದ್ರೆ ಉದ್ಧಾರ ಆದಂಗೆನೆ. ನಿನ್ ಗಂಡ ಅಂತೂ ಬಂದು ಕರ್ಕೊಂಡು ಹೋಗಲ್ಲ, ನೀನು ಇಲ್ಲೇ ಇರ್ಬೇಕಾಗುತ್ತೆ. ಮುಚ್ಕೊಂಡು ಹೋಗಿ. ನನ್ನ ಮಗಳ ಜೀವನ ಹೆಂಗ್ ಸರಿ ಮಾಡೋದು ಅಂತ ನಮಗ್ ಚೆನ್ನಾಗಿ ಗೊತ್ತೈತಿ. ನೀನೇನ್ ಹೇಳ್ಕೊಡ್ಬೇಕಾಗಿಲ್ಲ, ನಿನ್ ದಾರಿ ನೀನ್ ನೋಡ್ಕೊಂಡು ಹೋಗ್ತಾ ಇರು. ಏ ಗಂಗಾ, ನಿನ್ಗೇನ್ ತಲೆಗೆ ಬುದ್ಧಿ ಗಿದ್ದಿ ಐತೋ ಇಲ್ವೋ? ಅವಳ ಮಾತು ಕೇಳ್ಕೊಂಡು ನಿಂತಿದ್ಯಲ್ಲ, ಅವಳು ಮನೆ ಹಾಳು ಬುದ್ಧಿ ಹೇಳ್ಕೊಡ್ತಾಳೆ. ಅವಳ ಮಾತು ಕೇಳಿ ಏನಾದ್ರೂ ಮಾಡಕ್ ಹೋದ್ರೆ ಅಷ್ಟೇ ನರ್ಕ ನರ್ಕ ಅನುಭವಿಸ್ತೀಯ. ಮುಚ್ಕೊಂಡು ನಡಿ ಒಳಕ್ಕೆ. ಇವಮ್ಮಯ್ಯಂತೂ ಯಾವಾಗ್ಲೂ ಏನ್ ಪರವಾಗಿನಿ, ಮಗಳ ಪರವಾಗಿ ಒಂದ್ ಮಾತನು ಆಡಲ್ಲ. ಎಲ್ಲ ನಂದೇ ತಪ್ಪು ನಂಗೆ ಮಾತಾಡತ್ತಿ. ಇವಳಿಗೆ ಅದ್ ಯಾವಾಗ ಬುದ್ಧಿ ಬರುತ್ತೋ ಏನ್ ಕತ್ತಿಯೋ. ಹೋಗಿ ಹೋಗಿ ಈ ಮನೆಯಾಳ ದಿವ್ಯನ್ ಮಾತು ಕೇಳ್ಕೊಂಡು ನಿಂತೇವಳೆ. ಅಷ್ಟು ದೊಡ್ಡ ಶ್ರೀಮಂತರ ಮನೆ ಮಗ ಆದ್ರೂ ಎಷ್ಟು ಸಿಂಪಲ್ ಆಗಿರ್ತಾನೆ ಸೂರ್ಯ, ಎಷ್ಟು ಜಾಲಿಯಾಗಿರ್ತಾನೆ. ಕೇಳಿದ್ದಕ್ಕೆಲ್ಲ ಕರ್ಕೊಂಡು ಹೋಗ್ತಾನೆ, ಕೇಳಿದ್ದೆಲ್ಲ ಕೊಡಿಸ್ತಾ ಇರ್ತಾನೆ. ಏನ್ ಕಮ್ಮಿ ಮಾಡಿದಾನೆ ಅಂತೇಳಿ ಜಗಳ ಮಾಡ್ಕೊಂಡ್ ಬಂದೇವಳೋ ಏನೋ ಇವಳು ಗಂಗಾ. ಸ್ವಲ್ಪ ದಿನ ಅನುಭವಿಸ್ಲಿ ಅಂತ ನಾನು ಸುಮ್ಮನಿದ್ದೀನಿ. ಆದ್ರೆ ಈ ದಿವ್ಯನಂತರ ಮಾತು ಕೇಳ್ಕೊಂಡು ಕೂತ್ಕೊಂಡೆ ಅವಳು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.